ಒಂದಿಷ್ಟು ಜನ ಹಿಂಗೂ ಇರ್ತಾರೆ, ಸಮಾಜ ಸೇವೆಯನ್ನೇ ತಮ್ಮ ಮೊದಲ ಆಯ್ಕೆ ಮಾಡಿಕೊಂಡಿರ್ತಾರೆ. ಆ ಪೈಕಿ ಬೆಂಗಳೂರಿನ ಮಟ್ಟಿಗೆ ಹೆಸರುವಾಸಿಯಾದ ಚಾಂದ್ ಪಾಷಾ ಕೂಡ ಒಬ್ರು. ನಿರಂತರವಾಗಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಚಾಂದ್ ಪಾಷಾ ಸದಾ ಸಮಾಜ ಸೇವೆಯಲ್ಲೇ ಗುರುತಿಸಿಕೊಂಡಿದ್ದಾರೆ. ವಿಲ್ಸನ್ ಗಾರ್ಡನ್ ಚಾಂದ್ ಅಂತಾನೆ ಫೇಮಸ್ ಆಗಿರೋ ಇವರು ಸಮಾಜ ಸೇವೆಯಲ್ಲೇ ತಮ್ಮ ನೆಮ್ಮದಿಯನ್ನ ಕಂಡುಕೊಂಡಿದ್ದಾರೆ. ಈಗ ಇಡೀ ನಾಡು ಸಂಕ್ರಾಂತಿ ಸಂಭ್ರಮದಲ್ಲಿದೆ. ಈ ಪ್ರಯುಕ್ತ ಬೆಂಗಳೂರಿನ ಒಂದಿಷ್ಟು ಏರಿಯಾಗಳಲ್ಲಿ ಚಾಂದ್ ಪಾಷಾ ಅವರು ಸಂಕ್ರಾಂತಿ ಮತ್ತು ಪೊಂಗಲ್ ಹಬ್ಬದ ಪ್ರಯುಕ್ತ ಕಬ್ಬು, ಹಸಿಗೆಣಸು, ಅವರೆಕಾಯಿ ಮತ್ತು ಕಡಲೆಕಾಯಿಯನ್ನ ಪ್ರತಿ ಮನೆಗೆ ಹಂಚಿದ್ದಾರೆ. ಬರೀ ಒಂದೇ ಏರಿಯಾದಲ್ಲಿ ಅಲ್ಲ, ನಾರಾಯಣಪುರ, ಸುನ್ಕಲ್ ಫಾರಮ್ಮು, ಫಸ್ಟ್ ಕ್ರಾಸ್ ಲಮ್ಮು, ಬೃಂದಾವನ್ ಗಾರ್ಡನ್ನು, ವಿಲ್ಸನ್ ಗಾರ್ಡನ್ನು, ಶಾಮಣ್ಣ ಗಾರ್ಡನ್ನಿನ ಪ್ರತಿ ಮನೆಗೂ ಮಕರ ಸಂಕ್ರಾಂತಿ ಮತ್ತು ಪೊಂಗಲ್ ಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಮೊದಲಿನಿಂದಾನೂ ಸಮಾಜ ಸೇವೆಯಲ್ಲೇ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವ ಚಾಂದ್ ಪಾಷಾ ಅವರು ಇಂತಹ ಸೇವೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ತಮ್ಮನ್ನು ನಂಬಿಕೊಂಡಿರುವ ಜನರಿಗೆ ಆಪದ್ ಬಾಂಧವನಾಗಿ ಗುರುತಿಸಿಕೊಂಡಿದ್ದಾರೆ. ಅಂದಹಾಗೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಬೆಂಗಳೂರಲ್ಲಿ ಚುನಾವಣೆಗಳು ನಡೆಯಲಿವೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಹೊಂಬೇಗೌಡ ನಗರ ವಾರ್ಡ್ ನಂಬರ್ 41ಕ್ಕೆ ಚಾಂದ್ ಪಾಷಾ ಕೂಡ ಅಭ್ಯರ್ಥಿಯಾಗಿದ್ದಾರೆ. ಈ ವಾರ್ಡ್ನಲ್ಲಿ ಅತ್ಯಂತ ಜನಪ್ರಿಯರಾಗಿರುವ ಚಾಂದ್ ಪಾಷಾ ಮೊದಲಿನಿಂದನೂ ಜನರ ಜೊತೆಗೇ ಇದ್ದಾರೆ. ಜನರ ನಡುವೆಯಿಂದಾನೇ ರಾಜಕಾರಣಕ್ಕೆ ಕಾಲಿಟ್ಟಿದ್ದಾರೆ. ಬಹುತೇಕ ಜೂನ್ ತಿಂಗಳಲ್ಲಿ ನಡೆಯುವ GBA ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆಲ್ಲುವ ಹುಮ್ಮಸ್ಸಿನಲ್ಲಿದ್ದಾರೆ. ಸದಾ ಸಮಾಜ ಸೇವೆಯಲ್ಲೇ ಗುರುತಿಸಿಕೊಂಡಿರುವ ಚಾಂದ್ ಪಾಷಾ ಹೊಂಬೇಗೌಡ ನಗರ ವಾರ್ಡ್ನಿಂದ ಸ್ಪರ್ಧಿಸಲಿ, ಅವರು ಗೆಲ್ಲುತ್ತಾರೆ ಅನ್ನೋ ಅಭಿಪ್ರಾಯಗಳು ಸ್ಥಳೀಯ ನಿವಾಸಿಗಳಿಂದ ಕೇಳಿ ಬರ್ತಾ ಇದ್ದಾವೆ.